ಇವತ್ತಿನ ಬಂದ್ಗೆ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ರೈತರು ಎಲ್ಲಾರು ಪಾಲ್ಗೊಂಡಾರು. ಇದು ಏನ್ ಧರಣಿ ಮಾಡಾಕ ಕಾರಣ ಏನಪ್ಪಾ ಅಂದ್ರ ಈಗಿನ ತಾಲೂಕು ದಂಡಾಧಿಕಾರಿ ಇದಾರ. ತಾಲೂಕು ದಂಡಾಧಿಕಾರಿ ಅವರು ದಲಿತರನ್ನ ಆತು ಯಾರನ್ನೂ ಆತು ತಮ್ಮ ಆಫೀಸ್ನಾಗ ಪ್ರವೇಶ ಕೊಡವಲ್ರ. ಅವ್ರು ಎಲ್ಲಿದೇವ್ ಅಂತ ನಾವ್ ಯಾಕೆ ಕಾಲಿನಾಗದೇವ್ ಅಂತ ಇನ್ನ ಅವ್ರ ಒಂದ್ ಟೈಪ್ ಗುಂಡಾ ವರ್ತನೆ ಐತಿ ಅವ್ರದ್ದು ಹಾವ ಭಾವ, ಸಾರ್ವಜನಿಕರ ವರ್ತನೆ ಚಲೋ ಇಲ್ಲ. ಯಾರು ಬಂದ್ರಂದ್ರ ಏನೈತಿ ನೀ ಎದಕ್ ಬಂದಿ, ಮತ್ ಇಲ್ಲಿ ತಾಲೂಕ್ ದಂಡಾಧಿಕಾರಿ ಅಂತ ಎದಕ್ ಬರೋದು, ನಮಗ್ ಅನ್ಯಾಯ ಆಗೈತೆ ಅಂತ ಅವ್ರ ಮುಂದೆ ಹೇಳಾಕ್ ಬರೋದು. ತಾಲೂಕಿನ ಮ್ಯಾಜಿಸ್ಟ್ರೇಟ್ ಅಂದ್ರ ಏನಾರ ಅನ್ಯಾಯ ಆತಂದ್ರ ಅವ್ರ ಮುಂದೆ ಹೇಳಾಕ್ ಬರೋರ್ ನಾವು. ಮತ್ತ ಇವತ್ತಿನ ದಿನ ನಾವು 6ನೇ ತಾರೀಕು ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾವಂತ ಮುಂಚೆ ಒಂದು ವಾರದ ಮುಂಚೆ ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದು. ಆ ಪ್ರೆಸ್ ಮೀಟಿಂಗ್ ಯಾವ ರೀತಿ ನಾವು ವಿವಿಧ ಸಂಘಟನೆ ಕೂಡಿ ಮತ್ತು ಕನ್ನಡ ಪರ ಸಂಘಟನೆ ಕೂಡಿ ಮುಖಂಡರು ಕೂಡಿ ಒಂದು ಚರ್ಚೆ ಮಾಡಿದ್ದು. ಏನು ವಿಷಯ ಅಂದ್ರ ತಹಸೀಲ್ದಾರ್ ಕಾರ್ಯಾಲಯದಿಂದ ನಮ್ಗೆ ಅನ್ಯಾಯ ಆಗತೈತಿ ಮತ್ತು ಅದನ್ನ ಜವಾಬ್ದಾರಿ ತಹಸೀಲ್ದಾರ್ ಯಾಕೆ ತಗೋತಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ವು. ಆ ಪ್ರೆಸ್ ಮೀಟಿಂಗ್ ತಹಸೀಲ್ದಾರ್ ಸಾಹೇಬ್ರ ನಮ್ಗೆ ಸ್ಪಂದನೆನೇ ಮಾಡ್ಲಿಲ್ಲ. ನಿಮ್ ಬೇಡಿಕೆ ಏನೈತಿ, ನೀವು ನಮ್ಮ ಬಗ್ಗೆ ಪ್ರೆಸ್ ಮೀಟಿಂಗ್ ಮಾಡಿದಿರಿ, ಯಾಕೆ ನಿಮ್ಗೆ ಏನ್ ಅನ್ಯಾಯ ಆಗೈತಿ, ನಿಮ್ಗೆ ಏನ್ ಕೆಲಸ ಆಗೈತಿ, ನೀವು ಎಷ್ಟು ಸರಿ ನಮಗೆ ಭೇಟಿ ಕೊಟ್ಟಿದಿರಿ, ನೀವು ಯಾರು ಅನ್ನೋದನ್ನು ಅವ್ರು ನಮ್ಮನ್ನ ಬಿಡಿ ಇವ್ರೇನು ಸ್ಟ್ರೈಕ್ ಮಾಡ್ತಾರೋ ಎಲ್ಲಾರು ಒಂದು ಆಯ್ಬೇಕು ಅಂತ ಒಂದು ಪ್ರೆಸ್ ಮೀಟಿಂಗ್ ಮಾಡ್ರ ನನ್ನೇನ್ ಮಾಡಾರ ಅನ್ನೋ ಒಂದು ಕಲ್ಪನೆ ಇತ್ತು ತಹಸೀಲ್ದಾರ್ ಸಾಹೇಬ್ರಿ. ಮತ್ ಇನ್ನೊಂದು ಏನಾಗೈತಿ ಅಂದ್ರ ತಹಸೀಲ್ದಾರ್ ಇರುವಂತವ್ರು ಬಂದ್ ಒಬ್ರ ಬಂದ್ ತನ್ನ ಇದ್ರೊಳಗ್ ಚೇಂಬರ್ದಾಗ ಕುಂತ ಅವ್ನು ತಮ್ಮ ಡ್ಯೂಟಿ ಮುಗಿಸಿ ಹೋಗೋದಲ್ಲ. ಅಲ್ಲಿ ಇರುವಂತ ಏನ್ ಸಿಬ್ಬಂದಿ ಹೊರಗೈತಿ ಅಲ್ಲ, ಅಲ್ಲಿ ಏನ್ ಮಾಡತ್ತಾರು, ಏನ್ ಭ್ರಷ್ಟಾಚಾರ ನಡೆದೈತಿ, ಅಲ್ಲಿ ಯಾರ್ಯಾರು 500 ತಗೋತಾರ, ಯಾರ್ಯಾರು 300 ತಗೋತಾರು, ಯಾರ್ಯಾರು ಎಷ್ಟೆಷ್ಟು ಸರಿ ಓಡಾಡ್ತಾರ ಅನ್ನೋದು ಒಂದು ತಿಳ್ಕೊಬೇಕು. ನಾವು ಈ ಪ್ರತಿಭಟನೆ ಇದ್ ಮಾಡೋದಕ್ಕಿಂತ ಮುಂಚೆ ಏನು ಆಲೋಚನೆ ಮಾಡಿರ್ತವ ಅಂದ್ರ ಆ ಸ್ಟಾಫ್ದಾಗ ತಹಸೀಲ್ದಾರ್ ಎಷ್ಟು ರಿಕ್ ಅದಾನು, ಎಷ್ಟು ಸಿಬ್ಬಂದಿನ ಯಾವ ರೀತಿ ಇಟ್ಕೊಂಡ ಅನ್ನೋದು ಮುಖ್ಯ ಇರ್ತೈತಿ. ಸಂಘಟನೆ ಪರ ಮತ್ತು ಕನ್ನಡ ಪರ ಸಂಘಟನೆಗಳ ಹೋರಾಟದಲ್ಲಿ ನಾವು ಈಗ ಇವತ್ತಿನ ದಿವಸ ತಹಸೀಲ್ದಾರ್ ಆಫೀಸ್ ಮುಂದ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರ ಈ ತಹಸೀಲ್ದಾರ್ ಅವರು ಬಂದು 6 ತಿಂಗಳು ಕಳೆದರೂ ಸಹ ಯಾವುದೇ ನಮ್ಮ ದಲಿತರನ್ನಾಗಲಿ ಸಾರ್ವಜನಿಕರನ್ನಾಗಲಿ ಗಣನೆಗೆ ತೆಗೆದುಕೊಂಡಿಲ್ಲ. ಮತ್ತ ಯಾರಾದ್ರೂ ಭೇಟಿ ಆಗಿ ಹೋದ್ರ ತನ್ನ ಚಂಬರ್ದಾಗಿದ್ದಂತ ಕುರ್ಚಿ ಬಿಟ್ಟು ಹೊರಗೆ ಬರ್ತಾನ. ಹೊರಗೆ ಬಂದ್ಕಾರ ಏನ್ ನಿಮ್ ಕೆಲಸ ಹೋಗ್ರಿ ಅಂತ ಹೇಳ್ಬಿಡ್ತಾರ. ಮತ್ತ ಪ್ರತಿ 5 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಮ್ಮ SC/ST ಮೀಟಿಂಗ್ ನಡೀತೈತಿ. ಆ ಮೀಟಿಂಗ್ ಮಾಡಿ ಈಗ 5 ತಿಂಗಳಾದ್ರೂ 6 ತಿಂಗಳಾದ್ರೂ ಇನ್ನು SC/ST ಮೀಟಿಂಗ್ ಮಾಡ್ಬೇಕನ್ನುವಂತದ ಇವನಲ್ಲಿ ಪ್ರವೃತ್ತಿ ಇಲ್ಲ. ಮತ್ತೆ ಯಾವುದೇ ಕೆಲಸ ಮಾಡ್ಬೇಕಾದ್ರು ನೀವು ಸಾರ್ವಜನಿಕರು ಬಂದ್ರ ಅವ್ರನ್ನ ಗಣ್ಯಕ್ಕೆ ತೆಗೋದಿಲ್ಲ. ಮತ್ತೆ ಇಲ್ಲಂತ ಇದ್ದಂತ ಸಿಬ್ಬಂದಿಗೆ ಅವ ಒಟ್ಟ ಫುಲ್ ಪರವಾನಗಿ ಕೊಟ್ಟು ಬಿಟ್ಟಿದಾನ. ನೀವೇನ್ ಮಾಡ್ತಾರ ಮಾಡ್ರಿ, ನಿಮ್ಗೆ ಎಷ್ಟು ಬರ್ತೈತೆ ಅಷ್ಟು ತಗೊಳ್ರಿ, ತಗೊಂಡ್ ನನಗೂ ಕೊಡ್ರಿ ಮಾಮೂಲಿ ಅಂತ ಹೇಳ್ಕಾರ ಇವ್ರಿಗೆ ಅವ ಪರ್ಮಿಷನ್ ಕೊಟ್ಟು ಬಿಟ್ಟಾನ. ಅದಕ್ಕ ಇಲ್ಲಿ ಇರುವಂತ ಎಲ್ಲಾ ಸಿಬ್ಬಂದಿ ಯಾವುದೇ ಒಂದ ಇಲಾಖೆ ಸಿಬ್ಬಂದಿ ಹೋಗ್ಲಿ, ಸಿಬ್ಬಂದಿಗೆ ಮೊದಲು ನಾವು ಕಂಚಾಣಂ ಕಾರ್ಯಸುದ್ದಿ ಕೊಟ್ಟಾಗನ ಕಾರ್ಯಸುದ್ದಿ ಇಲ್ಲರ ಫೈಲ ಅದಾಗೈತಿ ಇದಾಗೈತಿ ಅದ್ರಾಗ ಡಾಕ್ಯುಮೆಂಟ್ಸ್ ಇಲ್ಲ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ಕಾರ ಆ ಫೈಲ್ ಅನ್ನ ಅಲ್ಲೇ ಇಟ್ಕೊಂಡ್ಬಿಡುದ. ಮತ್ ಏನಾರ ನೀವು ಕೊಟ್ಟು ಒಂದು 10-20 ಸಾವಿರ ರೂಪಾಯಿ ಕೊಡು ಪಾಡ್ಕೂಡ್ಲಿ ಆ ಫೈಲ್ ಸಹಿ ಮಾಡುದು. ಇಲ್ಲ ಮಣಿಯಿಂದ ಆಫೀಸಿಂದ ಮನಿಗೆ ಫೈಲ್ ತರಿಸ್ತಾರ. ಫೈಲ್ ತರಿಸಿ ಅಲ್ಲಿ ಸಿಬ್ಬಂದಿ ಕರೆಸಿ ಆ ನಂತರ ಅವ್ರಿಗೆ 20 ಸಾವಿರ ರೂಪಾಯಿ ಕೊಟ್ಟ ಫೈಲ್ ಸಹಿ ಮಾಡಿ ಕಳಿಸ್ತಾರ. ಇಂತ ಇಲ್ಲೇ ನಡ್ದಾವ, ನಾವೆಲ್ಲ ಕಂಡಾರೆ ನೋಡಿದೇವ. ಮತ್ KLRದಾಗ ಆಗ್ಲಿ ಕೋರ್ಟ್ ಕೇಸ್ದಾಗ ಆಗ್ಲಿ ಇಲ್ಲಿ ಎಲ್ಲಾ ಏನು ಸಿಬ್ಬಂದಿ ಇದಾರಲ್ಲ ಕೆಲಸ ತಹಸೀಲ್ದಾರ್ ಕೆಲಸ ಮಾಡುವವರು ಅವ್ರು ಮೊದಲ ಹೋದ್ರೆ ಏನ್ ರೇಟ್ ಕೇಳ್ತಾರ ಹೇಳ್ತಾರ ನೀವು ತಿಳ್ಕೊಡ್ರಿ. ಅಲ್ಲಿ ಫೋನ್ ಹಚ್ಚಿದ್ರೆ ನಾವು ಈ ಉದಾಹರಣೆಗೆ ಸಂಗೊಳ್ಳಿ ಆಗದೇನೆ ಅಂತ ಹೇಳ್ತಾರೆ. ನಾವು ಸಂಗೊಳ್ಳಿಗೆ ಹೋಗಿ ಕೇಳಿದ್ರೆ ನಾ ಬೈಲಂಗ್ ಬನ್ನಿ ಈಗ ಅಂತ ಹೇಳ್ತಾರೆ. ಬಟ್ ನಾವು ಅಡ್ಡಾಡ್ತೇವೆ ಒಪ್ಪೋನು. ಪಾಪ ಕೂಲಿ ಬಿಟ್ಟು ಅವರು ಹಿಂದಿಂದ ಅಡ್ಡಾಡ್ಬೇಕು. ಅವ್ರಿಗೆ ಸ್ಥಳ ಎಲ್ಲಿ ಬೈಲಂಗ್ಲೋ ಅಥವಾ ಏನ್ ಸಂಗೊಳ್ಳಿ ಅವ್ರಿಗೆ ಹಳ್ಳಿಗಳು ಇರ್ತಾರ, ಹಳ್ಳಿಗಳು ಅಲ್ಲಿ ಇರ್ತಕ್ಕಂಥ ವಿಲೇಜ್ ಅಕೌಂಟ್ರ್ ತಂದ ನಿಮ್ಮ ಆಫೀಸ್ನಾಗ ಇಟ್ಕೊಂಡ್ರಿ. ಬಟ್ ಏನು ಅಲ್ಲಿ ಇರ್ತಕ್ಕಂಥ ಗ್ರಾಮ ಸಹಾಯಕರನ್ನ ಆಮೇಲೆ ವಿಲೇಜ್ ಅಕೌಂಟ್ರು ಇವ್ರು ನೋಡಿದ್ರೆ ಎಲ್ಲೂ ಕೈ ಸಿಗಂಗಿಲ್ಲ. ಇವ್ರ ಮನಿ ಒಂದ್ ಕಡೆ, ಇವ್ರ ಆಫೀಸ್ ಒಂದ್ ಕಡೆ, ತಹಸೀಲ್ದಾರ್ ಆಫೀಸ್ ಒಂದ್ ಕಡೆ, ಅಲ್ಲಿ ವಿಲೇಜ್ ಒಂದ್ ಕಡೆ. ಯಾಕೆ ನೀವು ಬಂದಾಗಿಂದ ಯಾಕೆ ಆಗಕತ್ತಿ? ಕರೆದು ಕುಂಡ್ರಿಸಿ ಮಾತಾಡ್ತಾರೆ. ಇನ್ನು ನಮ್ಮ ತಾಲೂಕು ಆಡಳಿತ ಮುಂದೆ ಎಲ್ಲರೂ ಧರಣಿ ಕೂತಿದ್ದಾರೆ, ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕು ಆಡಳಿತದಿಂದ ಕೆಲಸ ವಿಳಂಬ ಆಗ್ತಾ ಇದೆ. ಆಮೇಲೆ
ಭ್ರಷ್ಟಾಚಾರ ಎತ್ತಿ ಆಡ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಬಂತು. ಹಾಗಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ. ಕೆಲವೊಂದು ಸಮಸ್ಯೆಗಳು ನನ್ನ ಮುಂದೆ ಹೇಳ್ಕೊಂಡ್ರು. ಹಾಗಾಗಿ ಇನ್ನು ಮುಂದೆ ಆ ಥರ ಯಾವುದೂ ಕೆಲಸ ಆಗೋದಿಲ್ಲ. ತಮ್ಮ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಡ್ತೀವಿ. ಆಮೇಲೆ ಸ್ಪಂದನೆಯೂ ಜನರ ಜೊತೆಗೆ ಚೆನ್ನಾಗಿರುತ್ತೆ. ಅದು ಯಾರೇ ಆಗಿರಲಿ ತಾವು ಕಚೇರಿ ಒಳಗಡೆನೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೋದು. ಕೆಲಸನೂ ಮಾಡ್ಕೊಳ್ಳಿ. ತಾವು ಸ್ವಲ್ಪ ನಮಗೆ ಸಹಕರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ನಿಮ್ಮದು ನಮ್ಮದು ಒಟ್ಟಿಗೆ ಸಹಕಾರ ಇದ್ದರೆ ಕೆಲಸ ಸುಗಮವಾಗಿ ಹೋಗುತ್ತೆ. ವಿರೋಧ ಕಟ್ಕೊಳ್ಳೋದು ಬೇಡ. ಇಬ್ಬರಲ್ಲೂ ವಿರೋಧ ಇದ್ದರೆ ಕೆಲಸ ಮಾಡೋಕ್ಕೆ ನಮಗೂ ತೊಂದರೆ ಆಗುತ್ತೆ. ಕೆಲಸ ಆಗದೆ ಇರೋದ್ರಿಂದ ನಿಮಗೂ ತೊಂದರೆ ಆಗುತ್ತೆ. ಹಾಗಾಗಿ ಇವತ್ತಿನ ಏನು ಧರಣಿ ತಾವು ಮಾಡಿದ್ದೀರಿ ಆ ಕೆಲಸದ ಸಮಸ್ಯೆಗಳ ಜವಾಬ್ದಾರಿ ನಾನು ತಗೊಳ್ತೀನಿ. ಇನ್ನು ಮುಂದೆ ನಮ್ಮ ತಹಸೀಲ್ದಾರ್ ಅವ್ರಿಗೂ ನಾನು ಹೇಳ್ಕೊಂಡು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೆಲಸ ವಿಳಂಬ ಆಗಲ್ದಂಗೆ ನಮ್ಮ ಸ್ಟಾಫ್ ಏನಾರ ತಪ್ಪು ಮಾಡಿದರೆ ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಿಕೊಂಡು ಬೈಲಹೊಂಗಲ ಆಡಳಿತ ಇನ್ನು ಮುಂದೆ ಚೆನ್ನಾಗಿ ಸುಧಾರಣೆ ಆಗಿ ನೀವೇ ಬಂದು ಹೇಳಬೇಕು, ಹಾಂ ಸುಧಾರಣೆ ಆಗಿದ್ದೀರಿ ಅನ್ನೋ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ. ಸುಧಾರಣೆ ಆಗಿದೆ ಅಂತ ಹೇಳಿದ್ರ ಎಷ್ಟು ದಿನದಲ್ಲಿ ಆ ಒಳ್ಳೆ ಸುದ್ದಿ ಬೈಲಹೊಂಗಲ ಜನತೆ ನೀಡಬಹುದು? ನಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು ನೀವು. ಇಂತಿಷ್ಟೇ ಅಂತಿಲ್ಲ. ಸ್ವಲ್ಪ ಪ್ರೋಗ್ರೆಸ್ ಮಾಡೋಕ್ಕೆ ಕೆಲವೊಂದು ಓಲ್ಡ್ ಪೆಂಡೆನ್ಸಿ ನಮ್ಮಲ್ಲಿ ಭಾಳ ಇತ್ತು. ಪೈಕಿ ಇದೆಲ್ಲ ನಮ್ಮಲ್ಲಿ ಸುಮಾರು 20,000 ಪೈಕಿ ಎಲ್ಲ ಇತ್ತು. ನಾವೀಗ ಅದನ್ನು ಒಂದು ವರ್ಷದಲ್ಲೇ ಈಗ 5,000ಕ್ಕೆ ತೊಗೊಂಡು ಬಂದಿದ್ದು. ಸೊ ಈ ಥರ ಸುಮಾರು ಪೆಂಡೆನ್ಸಿ ನಮ್ಮಲ್ಲಿ ಭಾಳ ಇತ್ತು. ಹಾಗಾಗಿ ಈಗ ವರ್ಕ್ ಫಾಸ್ಟ್ ಆಗ್ತಾ ಇದೆ. ಈ ಆಫೀಸ್ ಶುರುವಾಗಿದೆ. ಫಿಸಿಕಲ್ ಫೈಲ್ಗಳನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡಿದ್ದೀವಿ. ಈ ಆಫೀಸ್ ಶುರುವಾಗಿದೆ. ಸೊ ಅದಕ್ಕೆಲ್ಲ ನಾವೆಲ್ಲ ಹೊಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಕೊಡಿ. ನಾವೆಲ್ಲನೂ ಸುಧಾರಿಸ್ಕೊಂಡು ನಾವೇ ಬಂದು ಹೇಳಬೇಕು, ಹಾಂ ಮೇಡಮ್ ಸುಧಾರಣೆ ಆಗಿದೆ ರೀ ನಮ್ಮ ಆಡಳಿತ ಅಂತ. ಹಾಗೆ ನಾವು ಇರ್ತೀವಿ ಎಲ್ಲರೂ.